ನಾನು ಸಮೀಪ ಸಭಾಪತಿಯವರೇ, ನಿಮ್ಮ ರೆಕಾರ್ಡ್ ಅನ್ನ ಮುರಿಲಿಕ್ಕೆ ಬಹಳ ಇನ್ನೂ ಎಷ್ಟು ವರ್ಷಗಳಾಗಬೇಕೋ ಗೊತ್ತಿಲ್ಲ. ಈಗಂತೂ ಸದ್ಯಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇನ್ನೂ ಒಂದ್ಸರಿ ನಿಲ್ಬೋದು, ನೀವು ಹೇಳಕ್ಕಾಗೋದಿಲ್ಲ. ಥ್ಯಾಂಕ್ ಯು. ಇನ್ನೊಂದ್ಸರಿ ನಿಂತ್ಕೊಳ್ಳಿಯಪ್ಪ. ಇನ್ನೊಂದ್ಸಾರಿ ನಿಂತ್ಕೊಳ್ತಾರೆ. 8 ಆಯ್ತು, 9ನೇದಕ್ಕೂ ನಿಂತ್ಕೊಳ್ತಾರೆ, 10ನೇದಕ್ಕೂ ಹೇಳಕ್ ಬರಲ್ಲ. 9ನೇದಕ್ಕೂ ನಿಂತ್ಕೊಳ್ತಾರೆ. ನಮ್ಮ ಪಾರ್ಟಿಯಿಂದನೇ ಗೆದ್ದಿರೋದು, ಮತ್ತೆ ಗೆಲ್ತಾರೆ. ಈಗ ಅವರು ಬಿಜೆಪಿಯಿಂದ ಗೆಲ್ಲಿ ಅಥವಾ JDS ಇಂದ ಗೆಲ್ಲಿ ಕಾಂಗ್ರೆಸ್ನಿಂದ ಗೆಲ್ಲಿ ಆದ್ರೂ ಪಕ್ಷಾತೀತವಾಗಿ ಕೆಲಸ ಮಾಡ್ತಾರೆ. ಪಕ್ಷಾತೀತವಾಗಿ ಆ ಚೇರ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಎಲ್ಲ ನಾನು ಪುಟ್ಟಣ್ಣನವರನ್ನ ಮಿಸ್ ಮಾಡ್ಕೋತಾ ಇದ್ವಿ ಈ ಸದನದಲ್ಲಿ. ಪುಟ್ಟಣ್ಣನವರು ಇಲ್ದಲೇ ಇರೋ ಸದನ. ವಿಚಾರ ಭೇದ ಸಹಜ, 2 ರಾಷ್ಟ್ರೀಯ ಪಕ್ಷಗಳೆಲ್ಲ, ನಮಗ್ ಗೊತ್ತಿದೆ ಮಾನ್ಯ ಸಭಾಪತಿಗಳೇ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು 28ರಲ್ಲಿ 20ನ್ನ ಗೆಲ್ತೀವಿ ಅಂತ ಹೇಳಿದ್ರು. ನಿಮ್ ದೃಷ್ಟಿ ಬೀಳ್ದಲೇ ಇರೋ ಆ 8 ಸೀಟ್ ಯಾವುದು ಅಂತ ಹೇಳ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ. ಬಿಜೆಪಿ ಅವ್ರ ತರ ಸುಳ್ಳು ಹೇಳೋದು ಬೇಡ ಅಂತ ನಾನು ಸತ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಯಾಕೆಂತಂದ್ರೆ ಅವ್ರು 28ಕ್ಕೆ 28 ಗೆಲ್ತೀವಿ ಅಂತ ಹೇಳ್ತಾರೆ, ಅದು ಸುಳ್ಳು. ಅಷ್ಟು ಸಾಧ್ಯನೇ ಇಲ್ಲ. ನಾನು ಅದಕ್ಕೆ ನಮ್ಮ ಶಕ್ತಿ ಆಧಾರದ ಮೇಲೆ ನಾವು ಕನಿಷ್ಠ 20 ಗೆಲ್ತೀವಿ ಅಂತ ಹೇಳಿದ್ದೀನಿ ಅಷ್ಟೇ. ಸರಿ ಅಲ್ಲ, ಕಳೆದ ಪಾರ್ಲಿಮೆಂಟ್ ಅಲ್ಲಿ ಸಭಾಪತಿ ಅವರೇ 25 ನಾವು ಗೆಲ್ತೇವೆ ಅನ್ನೋದು ಒಪ್ಪಿಕೊಂಡಿದ್ದೀರಾ? ಇಂದಿರಾ ಗಾಂಧಿ ಅವರು 28 ಗೆಲ್ತೇವೆ ಅಂತ ಹೇಳಿದ್ರಿ. ಕೇಳಿ, ಸ್ವಲ್ಪ ಕೂತ್ಕೊಳ್ಳಿ ಪೂಜಾರ್ರೆ. 1918ನಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೀತು. ಆಗ ಎಷ್ಟು ಗೆದ್ರಿ ನೀವು? ಹೇಳಿ ನೋಡೋಣ. 1 ಗೆಲ್ಲಿಲ್ಲ, 2 ಎಲ್ರಿ ಗೆದ್ರಿ? ಶ್ಯಾಮಣ್ಣ ಒಬ್ಬರೇ ಗೆದ್ದಿದ್ದವರು. ಬೆಂಗಳೂರು ಶ್ಯಾಮಣ್ಣ ಒಬ್ಬರೇ ಗೆದ್ದಿದ್ದವರು ಜನತಾ ಪಾರ್ಟಿಯಿಂದ. ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು, ಕರ್ನಾಟಕದಲ್ಲಿ 28ಕ್ಕೆ 27 ಕಾಂಗ್ರೆಸ್ ಗೆಲ್ತು, 1 ಮಾತ್ರ ಶ್ಯಾಮಣ್ಣವ್ರು ಗೆದ್ರು.